ಪೈಪೋಟಿ ಇರುತ್ತೆ ಇಲ್ವಾ ಸರ್? ಒಬ್ಬ ಮುಖಂಡರು ಇಬ್ಬರಿಗೆ ಮಾತ್ರ ಈ ಕ್ಷೇತ್ರದಲ್ಲಿ ಪೈಪೋಟಿ ಅಂತೇಳಿ ಒಂದು ವೀರಾವೇಶದಿಂದ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಪೈಪೋಟಿ ಇರುತ್ತಾ ಇರಲ್ವಾ? ನಮ್ಮ ಕರ್ತವ್ಯ ಜನಗಳ ಹತ್ರ, ನಮ್ಮ ಮತದಾರರ ಹತ್ರ ಹೋಗಿ ನಾವೇನು ಆಸಕ್ತಿ ಇದೆ, ನಾವೇನು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಮಾರ್ಕ್ಸ್ ಹಾಕಬೇಕಾಗಿರ್ತಕ್ಕಂಥದ್ದು ಮತದಾರರು. 2028ರ ಶಿಡ್ಲಘಟ್ಟ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ಪೈಪೋಟಿ ಇರುತ್ತದೆಯೇ ಅಥವಾ ಇಲ್ಲವೇ? ಒಬ್ಬ ರಾಜಕೀಯ ಮುಖಂಡರು ಈ ಕ್ಷೇತ್ರದಲ್ಲಿ ಇಬ್ಬರ ನಡುವೆ ಮಾತ್ರ ಪೈಪೋಟಿ ಎಂದು ಹೇಳಿಕೆ ನೀಡಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಪ್ರತಿಕ್ರಿಯೆ ನೀಡಿದರು. ನಮ್ಮ ಕರ್ತವ್ಯ ಜನರ ಮತ್ತು ಮತದಾರರ ಬಳಿಗೆ ಹೋಗಿ ನಾವು ಏನು ಕೆಲಸ ಮಾಡಿದ್ದೇವೆ, ಜನರಿಗಾಗಿ ನಮ್ಮ ಬದ್ಧತೆ ಏನು ಎಂಬುದನ್ನು ತಿಳಿಸುವುದು. ನಮಗೆ ಅಂಕಗಳನ್ನು ನೀಡಬೇಕಾಗಿರುವುದು ಮತದಾರರು. ನಾವು ನಮ್ಮಷ್ಟಕ್ಕೆ ನಾವು ಅಂಕಗಳನ್ನು ಕೊಟ್ಟುಕೊಳ್ಳುವುದಲ್ಲ. ನಾನು ನೀನು ಎಂಬ ಚರ್ಚೆಗೆ ಯಾವುದೇ ಮಹತ್ವವಿಲ್ಲ ಎಂದು ಹೇಳಿದರು. ಬಿಜೆಪಿ ಪಕ್ಷದಲ್ಲಿ ಯಾರು ಅಭ್ಯರ್ಥಿಯಾಗುತ್ತಾರೆ ಎಂಬುದು ಮೊದಲೇ ನಿರ್ಧಾರವಾಗಿರುವುದಿಲ್ಲ. ಪಕ್ಷದ ನಾಯಕತ್ವ ಸೂಕ್ತ ವ್ಯಕ್ತಿಗೆ ಅವಕಾಶ ನೀಡುತ್ತದೆ. ನಮ್ಮ ಪಕ್ಷದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಗೆದ್ದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದ ಉದಾಹರಣೆಗಳಿವೆ. ಪಕ್ಷದ ನಿಷ್ಠೆಯಿಂದ ಜನಪರವಾಗಿ ಕೆಲಸ ಮಾಡುವವರು, ಜನಸೇವೆ ಮಾಡುವವರಿಗೆ ಜನರು ಬೆಂಬಲ ನೀಡುತ್ತಾರೆ ಎಂದು ಹೇಳಿದರು. ರಾಜಕೀಯದಲ್ಲಿ ಒಬ್ಬ ನಾಯಕನ ನಿಜವಾದ ಅರ್ಹತೆ ಜನರ ಆಶೀರ್ವಾದ, ಪ್ರೀತಿ ಮತ್ತು ಬೆಂಬಲವೇ ಆಗಿದೆ. ಹೇಳಿಕೆಗಳನ್ನು ನೀಡುವುದರಿಂದ ರಾಜಕೀಯ ಬೆಳವಣಿಗೆ ಆಗುವುದಿಲ್ಲ. ಜನರ ವಿಶ್ವಾಸ ಗಳಿಸುವುದೇ ಮುಖ್ಯವಾಗಿದ್ದು, ಜನರ ಆಶೀರ್ವಾದ ಪಡೆಯುವ ಕೆಲಸವನ್ನು ತಾವು ಮಾಡುತ್ತೇವೆ ಎಂದು ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಸರ್, ನಿಮ್ಮ ಪೈಪೋಟಿ ಇರುತ್ತೆ ಇಲ್ವಾ ಸರ್? ಒಬ್ಬ ಮುಖಂಡರು ಇಬ್ಬರಿಗೆ ಮಾತ್ರ ಈ ಕ್ಷೇತ್ರದಲ್ಲಿ ಪೈಪೋಟಿ ಅಂತೇಳಿ ಒಂದು ವೀರಾವೇಶದಿಂದ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಪೈಪೋಟಿ ಇರುತ್ತಾ ಇರಲ್ವಾ? ನಮ್ಮ ಕರ್ತವ್ಯ ಜನಗಳ ಹತ್ರ, ನಮ್ಮ ಮತದಾರರ ಹತ್ರ ಹೋಗಿ ನಾವೇನು ಆಸಕ್ತಿ ಇದೆ, ನಾವೇನು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಮಾರ್ಕ್ಸ್ ಹಾಕಬೇಕಾಗಿರ್ತಕ್ಕಂಥದ್ದು ಮತದಾರರು. ಅದು ಬಿಟ್ಟು ನಾನು ನೀನು ಅಂತ ಹೇಳ್ತಕ್ಕಂಥದ್ದು ಏನಿಲ್ಲ. ನಮ್ಮ BJP ಪಕ್ಷದಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಯಾರು ಕ್ಯಾಂಡಿಡೇಟೇ ಗೊತ್ತಿರಲ್ಲ ಅಂಥವ್ರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಒಂದೇ ಸರಿ ಗೆದ್ದಿದ್ದವರಿಗೆ CM ಮಾಡಿರ್ತಕ್ಕಂಥದ್ದು ಇದೆ. ಯಾರು ಪಕ್ಷದ ನಿಷ್ಠೆಯಿಂದ ಜನರಿಗೆ ಒಲವಾಗಿ ಕೆಲಸ ಮಾಡ್ತಾರೆ, ಯಾರಿಗೆ ಜನರ ಆಸಕ್ತಿ ಇದೆ, ಯಾರು ರಾಜಕಾರಣ ಬಿಟ್ಟು ಜನರ ಸೇವೆ ಮಾಡ್ತಾರೆ, ಅವರಿಗೆ 100% ಜನರು ಕೊಡಬೇಕು ಮಾರ್ಕ್ಸ್. ನಾವು ಕೊಡ್ಕೊತಕ್ಕಂಥದ್ದು ಅದು ಪ್ರದ್ಯುತಿ ಅಲ್ಲ. ಒಬ್ಬ ರಾಜಕೀಯ ಮುಖಂಡ ಅಂತ ಹೇಳಿದ್ರೆ, ಮುಖಂಡನಾಗಬೇಕಂದ್ರೆ ಅದು ಕ್ವಾಲಿಫಿಕೇಷನ್ನು, ಜನರ ಕೊಡ್ತಕ್ಕಂಥ ಆಶೀರ್ವಾದ, ಜನರು ಕೊಡ್ತಕ್ಕಂಥ ಪ್ರೀತಿ, ಜನರು ಕೊಡ್ತಕ್ಕಂಥ ಬೆಂಬಲ. ಇದು ಬಿಟ್ಟು ಬೇರೆ ಯಾವುದು ಮಾತಾಡಿದ್ರೂ ಯಾವುದು ತಪ್ಪು ಆಗಲ್ಲ, ಉಳಿವಿರಲ್ಲ. ಇದು ರಾಜಕೀಯದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಜನರ ಆಶೀರ್ವಾದ ಪಡ್ಕೊತಕ್ಕಂಥ ನಮ್ಮ ಕೆಲಸ, ಆ ಕೆಲಸ ಮಾಡ್ತೀವಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315.